ಮಾಡಿಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಒಮ್ಮೆ ಅವಲೋಕನ ಮಾಡಿಕೊಂಡು ನಾವು ನೋಡಿದಾಗ ಮಹಾದೇವಿಯ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ನಿನ್ನ ಜನ ಏನೇನು ಮಾತಾಡ್ತಾರೆ ನೋಡೋದು. ಮಹಾದೇವಿ ಹೇಳ್ತಾಳೆ, ಗುರಿ ಇಲ್ಲದ ಜನ, ದಾರಿ ಗೊತ್ತಿರದ ಜನ, ಯಾರೋ ಏನೋ ನುಡಿದರೆಂದು ನಾವು ಮತ್ತೆ ಹಿಂದಿರುಗಿ ಬರಲಿಕ್ಕೆ ಸಾಧ್ಯ ಇದೆಯಾ? ಈ ಜನರಿಗೆ ಒಂದು ಬದುಕಿನಲ್ಲಿ ಗುರಿ ಇದೆಯಾ ಅಂತ ಕೇಳ್ತಾಳೆ. ನಿಜಕ್ಕೂ ನೋಡಿದ್ರೆ ನಾವು ಇಷ್ಟು ಜನ ಕುಂತಿದ್ದೀವಲ್ಲ, ಸುಮ್ಮನೆ ಒಮ್ಮೆ ಅವಲೋಕನ ಮಾಡಿಕೊಂಡ್ರೆ ಭಾಳ ಕಠಿಣ. ಅದು ಮಾಡಿಕೊಂಡ್ರೆ ನಮ್ಮ ಜೀವನದ ಗುರಿ ಏನು ಅಂತ ಅಂದ್ಕೊಂಡ್ರೆ ಹೇಳ್ಬೋದಾ ಯಾರು? ಭಾಳ ಪ್ರವಚನ ಕೇಳಿವಿ ಹೇಳಿವಿ, ಗುರಿ ಏನು ಅಂತ ಹೇಳ್ಬೋದು. ಆದರೆ ದಾರಿ ಅದೂ ಗೊತ್ತದ, ಪ್ರವಚನದಾಗೆಲ್ಲ ಗೊತ್ತಾಗಿರ್ತದೆ. ಶರಣರ ವಚನ ಓದ್ತೀವಿ, ದಾರಿನೂ ಗೊತ್ತದ. ಆದರೆ ಆ ಗುರಿ ಮತ್ತು ದಾರಿ ಎತ್ತ ಹೋಗ್ತಕ್ಕಂತಹ ಮನಸ್ಸಿನ ಸಿದ್ಧತೆ ಅದನ ಇಲ್ಲ. ಮೊಟ್ಟ ಮೊದಲನೇದಾಗಿ ಗುರಿ ನಿರ್ಧಾರ ಇಲ್ಲ. ಇಷ್ಟೆಲ್ಲ ಕುಂತು ಕೇಳ್ತೀವಿ, ಆಡ್ತೀವಿ, ಹೇಳ್ತೀವಿ ಅಂದರೂ ಕೂಡ ಒಂದು ಕ್ಷಣ ಹೀಗೆ ಹಿಂತಿರುಗಿ ನೋಡಿಕೊಂಡ್ರೆ, ನಮ್ಮ ಬದುಕಿನ ಸಿಂಹಾವಲೋಕನ ಮಾಡಿಕೊಂಡ್ರೆ ನಾವು ಕೂಡ ತರಗೆಲೆಯಂತೆ ಗಾಳಿ ಬೀಸಿದತ್ತ ಹೋಗ್ತಾ ಇದ್ದೀವ ಅಥವಾ ಏನಾದರೂ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀವ? ಗುರಿ ಇಟ್ಕೊಂಡೀವಿ ಅಂದರೆ ಆ ಗುರಿಗಾಗಿ ನಮ್ಮ ಪರಿಶ್ರಮ ಎಷ್ಟದ, ನಮ್ಮ ಪರಿಶುದ್ಧತೆ ಅದಕ್ಕಾಗಿ ಎಷ್ಟದ? ಖಂಡಿತವಾಗಿಯೂ ಈ ಮಾತಿಗೆ ನಾವೆಲ್ಲರೂ ನಿರುತ್ತರಾಗ್ತೀವಿ ಅನ್ನಿಸ್ತು. ನಮ್ಮ ಗುರಿ, ನಮ್ಮ ಜೀವನ ಒಂದೊಂದು ಸಲ ನಾವೇ ಕುಳಿತು ನೋಡಿದೀವಿ ಅಂದರೆ, ನಡೆದು ಬಂದ ದಾರಿ ನೋಡಿದ್ರೆ ನಮಗೀಗ ನಮಗೆ ನಗು ಬರ್ತದೆ. ನಮಗೇನೆ ಒಂದೊಂದು ಸಲ ಸಂಕೋಚ ಅನ್ನಿಸ್ತದೆ. ಅಮೇರಿಕಕ್ಕೆ ಹೋದ ಹುಡುಗ, ಅಲ್ಲಿ ಒಬ್ಬ ಅನುಭವಿ ಭೇಟಿಯಾದ. ಇಲ್ಯಾಕೆ ಬಂದಿ ಅಂತ ಕೇಳ್ದೆ. ಏನಿಲ್ಲ, ಭಾಳ ಚಂದ ಓದ್ಬೇಕಂತ ಬಂದೀನಿ ಅಂದ. ಭಾಳ ಚಂದ ಓದಿ ಏನು ಮಾಡವ ಅಂದ್ರೆ, ಭಾಳ ಚಂದ ಸಂಬಳ ಇರೋ ನೌಕರಿ ತೊಗೋಬೇಕಂದೀನಿ. ಮತ್ತು ಭಾಳ ಚಂದ ನಾವು ಸಂಬಳ ಇರೋ ನೌಕರಿ ತೊಗೊಂಡು ಏನು ಮಾಡವ ಅಂತ. ಆಮೇಲೆ ಏನು ಮಾಡೋದು ಮುಂದೆ ನೀವು ಹೇಳಬೇಕು, ಅಂಬಿಗರ ಚೌಡೇನವ್ರು ಹೇಳಿ. ಆಮೇಲೆ ಭಾಳ ಚಂದ ಹೆಂಡ್ತಿಗೆ, ಅಮೇರಿಕಾದ ಹೆಂಡ್ತಿಗೆ ಮಾಡ್ಕೋಬೇಕಂದೀನಿ. ಆಮೇಲೆ ಅಂತ ಕೇಳ್ದವನು. ಆಮೇಲೆ ಅಂದರೆ ಮಕ್ಕಳಾಗ್ತವ, ಆಮೇಲೆ ಮಕ್ಕಳಿಗೆ ಓದಿಸೋದು, ಆಮೇಲೆ ಮಕ್ಕಳ ಮದುವೆ ಮಾಡೋದು. ಮತ್ತು ಇವ ಹಾಗೆ ಅಂತಿದ್ದ. ಆಮೇಲೆ ಮೊಮ್ಮಕ್ಕಳಾಗ್ತವ, ಆಮೇಲೆ ಅವ್ಕೆ ಸ್ಕೂಲಿಗೆ ಒಯ್ದು ಬಿಡೋದು, ಸ್ಕೂಲಿಗೆ ಒಯ್ದು ಬಿಡೋದು, ತರೋದು, ಮಾಡೋದು. ಮಕ್ಕಳಿಗೆ ಏನು ಮಾಡಿವೋ ಅದು ಮತ್ತು ಮೊಮ್ಮಕ್ಕಳಿಗೆ ಮಾಡೋದು, ಮತ್ತು ಆಮೇಲೆ ಮೊಮ್ಮಕ್ಕಳ ಮದುವೆ ಮಾಡೋದು. ಇವ ಮತ್ತು ಆಮೇಲೆ ಅಂದ ಇನ್ನು ಮೇಲೆ ಇರ್ತದೇನು, ಮೊಮ್ಮಕ್ಕಳದು ಮದುವೆ ಆದಮೇಲೆ ಇರ್ತದೇನು ಅಲ್ಲಿ? ಅಂದ ಆಮೇಲೆ ಅನಿವಾರ್ಯ ಆಯ್ತು ಅವನಿಗೆ ಹೇಳೋದು ಏನು, ಸತ್ತು ಹೋಗೋದು. ಅಂದ ಸಾಯ್ಬೇಕೇ ಆಗಿದ್ರೆ ನಿಮ್ಮ ದೇಶದಾಗೆ ಸಾಯ್ದಿತ್ತು ಮಗನೇ. ಅಮೇರಿಕ ತನಕ ಬಂದು ಸಾಯೋದೇ ಕೆಲಸ ಯಾಕೆ ಮಾಡಬೇಕಾಗಿತ್ತು? ಸಾಯ್ಲಾರ್ದಿರಂಗೆ ಏನಾರ ಇದ್ರೆ ಇಟ್ಟು ದೂರ ನಡೆದು ಬರಬೇಕಾಗಿತ್ತು ನೀನು. ಸಾಯೋದಿದ್ರೆ ಅದು ಅಲ್ಲಿ ಸಾಯ್ತಿ, ಇಲ್ಲಿ ಸಾಯ್ತಿ. ಸಾಯ್ಲಾರ್ದೆ ಇರೋದ ಹಾಗೆ ಜೀವನ ಏನಾದರೂ ಸಾಧಿಸೋದಾದರೆ ಇಷ್ಟು ದೂರ ಕ್ರಮಿಸಿ ಬರ್ಬೋದಾಗಿತ್ತು ಅಂದಂಥವ್ನು. ನಮ್ಮ ಜೀವನನೂ ನೋಡಿದ್ರಿದ್ರೆ ಹೊರತಾಗದೇನು? ಸುಮ್ಮನೆ ಕೇಳ್ತೀವಿ, ಹೇಳ್ತೀವಿ, ಓದ್ತೀವಿ, ಎಲ್ಲ ಮಾಡ್ತೀವಿ. ಒಮ್ಮೆ ಹೋಗಿ ಇವತ್ತು ರಾತ್ರಿ ಕುಂತು ಒಮ್ಮೆ ಕಣ್ಣು ಮುಚ್ಚಿ ವಿಚಾರ ಮಾಡ್ರಿ. ಬಹುಶಃ ನನಗನ್ನಿಸ್ತು ವಿಚಾರ ಮಾಡಿದ್ರೆ ನಾಳೆ ಪ್ರವಚನ ಬಂದ್ರಿ ಅಂದ್ರೆ ಮನೆಗೆ ಹೋಗೋಣ. ಮಾಡಿದ್ರು ಸುಮ್ಮನೆ ನಡೆದದು ಹಿಂಗೆ. ಇದು ಬೇಹೋಶಿ ಜೀವನ ಅಂತಾರಲ್ಲ, ಇದು ಬೇಹೋಶಿ ಜೀವನ ನಡೆದದು. ಬೇಖುದಿಮೆ ಜೀರಹ ಆದ್ಮಿ ಅಂತ ಹೇಳ್ತಾರೆ. ಒಂದು ವೇಳೆ ಎಚ್ಚರ ಆಯಿತು ಅಂದ್ರೆ ಹಿಂಗಿರಲ್ಲ ಅಂತ ಬದುಕು. ಹಾಗೆ ಎಚ್ಚರಾದವರ ಬದುಕಿತ್ತು ಮಹಾದೇವಿಯಕ್ಕನ ಬದುಕು. ಆದರೆ ಅಂತಹ ಬದುಕಿಗೆ ಲೋಕದಲ್ಲಿ ಅವಕಾಶ ಅದನ? ಎಲ್ಲರಂಗೆ ಎಲ್ಲರಿದ್ರೆ ಚಂದ ಅಂತೀವಲ್ಲ. ಎಷ್ಟೋ ಸಲ ನಮ್ಮ ಮನಸ್ಸಿರಲ್ಲ, ಆದರೂ ಎಲ್ಲರಂಗೆ ಇರಬೇಕಲ್ಲ ಅಂತಿರ್ತೀವಿ. ಎಲ್ಲರಂಗೆ ಉಡ್ಬೇಕಂತ ಉಡ್ತೀವಿ, ಎಲ್ಲರಂಗೆ ಇಡ್ಬೇಕಂತ ಇಡ್ತೀವಿ, ಎಲ್ಲರಂಗೆ ಮಾಡ್ಬೇಕಂತ ಮಾಡ್ತಿರ್ತೀವಿ. ಎಲ್ಲರಂಗೆ ಮಾಡದಿದ್ರೆ ಎಲ್ಲರ ಬಾಯಿಯ ತುತ್ತು ಆಗ್ತೀವಿ ಅಂತಕ್ಕಂಥ ಭಯನೂ ಭಾಳ ಮಂದಿಗೆ ಇರ್ತದೆ. ಹೇಗೆ ಕೋಗಿಲೆ ಕಾಗೆ ಗೂಡಲ್ಲಿ ಬೆಳೆದಿರೋದಕ್ಕೆ ಮುಂದೆ ಕುಹು ಕುಹು ಅನ್ನಕ್ಕೆ ಬಿಡೋದಿಲ್ವೋ, ಕಾಗೆಗಳೆಲ್ಲ ಕುಕ್ಕಿ ಕುಕ್ಕಿ ಹೊರ ಹಾಕ್ತಾವೋ,
ಹಾಗೆ ವಿಶಿಷ್ಟವಾದ ವ್ಯಕ್ತಿತ್ವ ಯಾರಾದರೂ ಈ ಲೋಕದಲ್ಲಿ ನಮಗಿಂತ ಭಿನ್ನರಾಗಿ ಬಂದರು ಅಂದರೆ ನಾವು ಖಂಡಿತವಾಗಿಯೂ ಅವರಿಗೆ ನಮ್ಮಂಗೇನೆ ಕಾಕಾನೇ ಅನ್ನಬೇಕು. ಕಾಕ ಅನ್ನೋದಿದ್ರೆ ಕುಕ್ಕಿ ಕುಕ್ಕಿ ಹೊರಗೆ ಹಾಕ್ತಾರೆ. ಅದನ್ನೇ ಗುರು ಬಸವಣ್ಣವ್ರು ಭಾಳ ಅನುಭವದ ಮಾತು ಹೇಳ್ತಾರೆ. ಊರಿಗೆ ಹೊಸಬರು ಬಂದರೆ ಅಂತ, ಊರಿಗೆ ಹೊಸಬರು ಬಂದರೆ ಪುರದೊಳಗಣ ಶ್ವಾನ ಬಗುಳದೆ ಸುಮ್ಮನೆ ಇಪ್ಪುದೆ. ಊರಾಗ ನಾಯಿ ಇರ್ತಾವೆ ನೋಡ್ರಿ, ಅವು ದಿನ ಮುಂದಿನ ಓಡಾಡಬೇಕು, ಮತ್ತು ಓಡಾಡೋರ್ನು ದಿನ ಉಟ್ಕೊಳ್ಳೋಂಥ ಡ್ರೆಸ್ಸೇ ಉಟ್ಕೋಬೇಕು. ಹಂಗೇನಾರ ಹೆಚ್ಚು ಕಡಿಮೆ ಉಟ್ಕೊಂಡ್ರು ಬೇರೆ ಗಾಡಿ ಮೇಲೆ ಬಂದರು ನಾಯಿಗಳು ಸುಮ್ಮನೆ ಬಿಡಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದೊಳಿರಲು ದೂಷಕರು ದೂಷಿಸದಿಪ್ಪರೇ ಅಯ್ಯ. ಈ ನಾಯಿಗಳ ಸ್ವಭಾವನೇ ಯಾವುದರ ಸ್ವಭಾವದ? ಮನುಷ್ಯನ ಮನದ ಸ್ವಭಾವದ. ನೀವು ನೋಡ್ರಿ, ಎಷ್ಟೋ ಜನಕ್ಕೆ ನಾಯಿಗಳೇ ಜೀವ ತಗೊಂಡು, ನಾಯಿ ಎಲ್ಲಿ ಗಾಡಿ ಮೇಲೆ ಹೋಗಕ್ಕೆ ಕೆಡುತ್ತವ, ಅಲ್ಲಿ ಹೋಗಕ್ಕೆ ಕೆಡುತ್ತವ. ಎಷ್ಟೋ ಜನ ಮೊನ್ನೆ ನಮ್ಮ ಚಿಟ್ಗುಪ್ಪದಾಗ ಗಾಡಿಗೆ ನಾಯಿ ಅಡ್ಡು ಬಂದೆ, ಅದು ಬೊಗಳ್ತಾ ನಾಯಿಗೊಂದು ಏನೇನೋ ಹುಚ್ಚದು. ಒಬ್ಬ ರೈತನ ಮನ್ಯಾಗ ನಾಯಿ ಇತ್ತು, ಅವ್ರ ಗೆಳೆಯ ಬಂದಿದ್ದ, ಅದು ಬೊಗಳೋದು ನೋಡು. ಒಂದು ಸೈಕಲ್ ಹೋಗ್ಬಿಡ್ತಿರ್ಲಿಲ್ಲ, ಒಂದು ಗಾಡಿ ಹೋಗ್ಬಿಡ್ತಿರ್ಲಿಲ್ಲ, ಲಾರಿ ಹೋಗ್ಬಿಡ್ತಿರ್ಲಿಲ್ಲ, ಟ್ರಕ್ಕು ಏನು ಬಂದರೂ ಬೊಗಳು ಎಷ್ಟು ಬೊಗಳ್ತಿತ್ತು ಅಂದ್ರೆ ಗಂಟಲು ಹರಿದೋಯ್ತದೇನೋ ಅನ್ನೋಂಗೆ ಬೊಗಳೋದು, ಮತ್ತು ಅದೇ ಸ್ಪೀಡಿಗೆ ಓಡೋದು. ನೋಡಿರಿಲ್ಲ, ಎಷ್ಟೋ ಜನ ರಾತ್ರಿ ಎಂತೆಂಥ ಶೂರಧೀರರು ಕೂಡ ನಾಯವ ಅಂತ ಹೋಗಲ್ರು, ಅನಿಸ್ತಾರೆ ಅವ್ರು ಗಾಡಿ ಮೇಲೆ ಹೋಗ್ಬೇಕಾದ್ರೆ. ಇಲ್ಲ, ನಾಯವ ಅವು ಏನು ಮಾಡ್ತಾವ, ಈ ಗಾಡಿಗಿಂತಲೂ ಸ್ಪೀಡ್ ಹೋಗ್ಬೇಕು ಅನ್ನೋದಿರ್ತದೆ. ಅದು ಅವು ತನಗಿಂತ ಮುಂದೆ ಯಾರು ಹೋಗಬಾರ್ದು ಅನ್ನೋದೊಂದು ನಾಯಿತನ. ಆಮೇಲೆ ತನಗಿಂತ ವಿಶೇಷವಾಗಿ ಯಾರ ಇದ್ರು ಅಂದ್ರೆ ಬಾಯಿಗೆ ಬಂದಂಗೆ ಬೊಗಳೋದು ಒಂದು ನಾಯಿತನ. ಅದಕ್ಕೆ ಅವನ ಗೆಳೆಯ ಕೇಳಿದನಂತ, ಗೆಳೆಯನಿಗೆ ಕೇಳ್ತಾನ ರೈತ, ಇದು ಹಿಂಗೆ ಮಾಡ್ತದೋ ದೋಸ್ತ್, ಪ್ರತಿದಿನ ನಾ ಎಷ್ಟು ನೋಡ್ತೀನಿ, ಹುಟ್ಟಿದಾಗ್ಲಿಂದ ಹಿಂಗೆ ಮಾಡ್ತದೆ ಈ ನಾಯಿ, ಇದು ಎಂದರ ತನ್ನ ಗುರಿ ಮುಟ್ತದ ಅಂತ ಕೇಳ. ಅವಾಗದ ಅವನು ಹೇಳ್ತಾನೆ, ಇಲ್ಲ, ಇದು ಗುರಿ ಮುಟ್ಟಲ್ಲ. ಒಂದು ವೇಳೆ ಗುರಿ ಮುಟ್ತು ಅಂದ್ರೆ ಬದುಕುಳಿಯಲ್ಲ ಅಂದ್ರೆ. ಯಾಕಂದ್ರೆ ಎಲ್ಲ ಗಾಡಿಕಿನ್ನ ಸ್ಪೀಡ್ ಹೋಗ್ಬೇಕು ಅನ್ನೋದಲ್ಲ. ಆ ಯಾವ ಗಾಡಿ ಇದಕ್ಕೆ ತುಳಿದು ಹೋಗ್ತದೋ ಗೊತ್ತಿಲ್ಲ, ಅದಕ್ಕಾಗಿ ಇದು ಬದುಕೋದು ಭಾಳ ಕಠಿಣ ಅದ ಅನ್ನಿಸ್ತದೆ. ಈಗ ಒಂದು ವೇಳೆ ನಮ್ಮ ಕಡೆ ಬಂದಿವಿ ಅಂದ್ರೆ, ಈ ನಾಯಿತನವ ಮಾಣಿಸೋ ಕೂಡಲ ಸಂಗಮ ದೇವ ಅಂತಾರೆ ಬಸವ. ಊರಿಗೆ ಹೊಸಬರು ಬಂದರೆ ಬಗುಳದೆ ಸುಮ್ಮನೆ ಇರ್ಪುದೇ. ನಮ್ಮಂಗಿದ್ರೆ ಬೇರೆ, ಅದರ ಉಡುಗೆಯಲ್ಲಿ, ತೊಡುಗೆಯಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ವಿಚಾರದಲ್ಲಿ, ಪೂಜೆಯಲ್ಲಿ, ಪ್ರತಿಯೊಂದರಲ್ಲಿ ಕೂಡ ನಮ್ಮಂಗೆನೇ ಇರಬೇಕು. ಅವರೇನಾದರೂ ವಿಶೇಷವಾಗಿ ಮಾಡಿದ್ರೆ ನಾವು ನಮ್ಮ ಕಡೆ ನೋಡೋದಿಲ್ಲ. ಅವರು ವಿಶೇಷವಾಗದಾರ, ನಾವೇನೋ ವ್ಯರ್ಥವಾದದ್ದು ಮಾಡ್ತಾ ಇದ್ದೀವಿ. ಈ ಲೋಕದ ಪದವಿ, ಪ್ರಶಸ್ತಿ, ಕೀರ್ತಿ, ವಾರ್ತೆಗಾಗಿ ನಾವು ಬೆನ್ನು ಬಿದ್ದು ನಮ್ಮತನದ ಅರಿವಿಲ್ಲದೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಇನ್ನೂ ಅಂತ ಇದೇನು ನಾಯಿ ಹೆಂಗೆ ಗಾಡಿಗಳ ಮುಂದೆ, ಸಿಕ್ಕ ಗಾಡಿ ಮುಂದೆ ಹೆಂಗೆ ಅದಕ್ಕಿಂತ ಮುಂದೆ ಹೋಗ್ಬೇಕಂತ ಓಡ್ತದೆ. ಈ ನಾಯಿತನ ಅದ ಅನ್ನೋದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಯಾವಾಗಲೂ ಇಷ್ಟೊಂದು ಸ್ಪರ್ಧಾಭಾವ, ಈರ್ಷ್ಯಾಭಾವ, ಅಸೂಯಾಭಾವ ತುಂಬಿಕೊಂಡಿರ್ತದೆ ನಮ್ಮ ಮನಸ್ಸು ಅಂತ ಕೇಳಿದ್ರೆ ಯಾವುದೊಂದು ಘಟನೆನೂ ಕೂಡ ಅದಕ್ಕೆ ಸಾಕು ಮನಸ್ಲಿಕ್ಕೆ ಮನಸ್ಸಿಗೆ. ಅದಕ್ಕಾಗಿಯೇ ನೀವು ನೋಡ್ರಿ, ಎಲ್ಲದರೊಳಗೂ ಒಂದು ಸ್ಪರ್ಧಾಭಾವ ಮನುಷ್ಯನೊಳಗೆ ಏನದಂದರೆ ರೆಕಾರ್ಡ್ ಬ್ರೇಕ್ ಅಂತ. ನಾವು ಎಲ್ಲದರೊಳಗೂ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಂತ. ನಾವು ಮನೆ ಕಟ್ಟರು ರೆಕಾರ್ಡ್ ಬ್ರೇಕ್ ಇರ್ಬೇಕು, ಊರಾಗ ಯಾರ್ದು ಇರಬಾರ್ದು. ನೆಂಟಸ್ಥಾನ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನೀವು ನನ್ರಿ ರೆಕಾರ್ಡ್ ಬ್ರೇಕ್. ಎಲ್ಲದರೊಳಗೂ ರೆಕಾರ್ಡ್ ಬ್ರೇಕ್ ಇರ್ಬೇಕು. ಎಂಥ ಹುಚ್ಚು ಮನಸ್ಸದ ಅಂದರೆ, ಒಮ್ಮೆ ವಿಚಾರ ಮಾಡ್ರಿ, ಎಲ್ಲ ಒಲಿಂಪಿಕ್ಸ್ ಆಟಗಳಲ್ಲಿ ರೆಕಾರ್ಡ್ ಮಾಡಲಾಗ್ತದೆ. ದಾಖಲೆ ಸೃಷ್ಟಿ ಆಗ್ತವ. ಓಟದಲ್ಲಿ ದಾಖಲೆ ಸೃಷ್ಟಿ ಆಗ್ತದೆ, ಬಾಣ ಬಿಡೋದ್ರಲ್ಲಿ ದಾಖಲೆ ಸೃಷ್ಟಿ ಆಗ್ತದೆ, ಚೆಸ್ ಆಡೋದ್ರಲ್ಲಿ ದಾಖಲೆ ಸೃಷ್ಟಿ ಆಗ್ತದೆ, ಎಲ್ಲದರಲ್ಲಿ ದಾಖಲೆ ಸೃಷ್ಟಿ ಆಗ್ತದೆ. ಒಂದು ಭಾಳ ಚಂದ ನಾವು ನೆನ್ಪಿಡಬೇಕು, ಮುಂದಿನ ಒಲಿಂಪಿಕ್ಸ್ ಯಾಕೆ ಶುರು ಆಗ್ತದಂದ್ರೆ ಆ ದಾಖಲೆಗಳನ್ನು ಬ್ರೇಕ್ ಮಾಡೋ ಸಲುವಾಗಿನೇ. ಅವ್ರು ಹೇಳ್ತಾರೆ, ಇದು ಬ್ರೇಕ್ ಮಾಡೋಕೆ ಇನ್ನೊಬ್ಬ ತಯಾರಿ ಮಾಡ್ತಾನೆ ಇರ್ತಾನೆ. ಸಾವಿರಾರು ಹುಡುಗರು ಹೋದ ವರ್ಷದ ಒಲಿಂಪಿಕ್ಸ್ ಬ್ರೇಕ್ ಮಾಡಬೇಕು, ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಸಾವಿರಾರು ಜನ ಪ್ರಯತ್ನದಲ್ಲಿರ್ತಾರೆ. ಅದಕ್ಕಾಗಿ ನಾವು ಒಂದು ನೆನಪಿಟ್ಕೋಬೇಕು, ನಮ್ಮ ಮನಸ್ಸಿಗೆ ಬುದ್ಧಿ ಹೇಳಬೇಕು. ನೋಡು, ಸೇರಿಗೆ ಸವಾ ಸೇರಿ ಜಗತ್ನಲ್ಲದ, ಎಲ್ಲರಿಗಿಂತ ಅನ್ನೋದೊಂದು ತೆಗೆದಾಕು. ಶ್ರೇಷ್ಠನಾಗಬೇಕು, ಸಾಧಿಸಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡ್ಕೊಳ್ಬೇಕು, ಮಕ್ಕಳಾಗಬೇಕು, ಚಂದ ಬದುಕಬೇಕು, ಇದು ತಪ್ಪೇನಲ್ಲ. ಆದರೆ ಅದ್ರ ಹಿಂದೊಂದದ ನೋಡ್ರಿ ಭೂತ್, ಅದು ನಮ್ಮ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ. ಎಲ್ಲರಿಗಿಂತ ಅಂದ್ಗಳಿಗೆ ಮತ್ತೆ ಕಣ್ಣಿಗೆ ಯಾರೋ ಬೇರೆ ಕಾಣಿಸ್ತಾರೆ, ಅವಾಗಿದು ಹೋಯ್ತು. ಮತ್ತು
ಅದಕ್ಕಾಗಿ ಎಲ್ಲರಿಗಿಂತ ಅನ್ನೋದು ಇದು ನಾಯಿತನ ಅದ. ಇದನ್ನು ನಾವು ತೆಗೆದು ಬಿಡಬೇಕು. ನಮ್ಮ ಗುರಿ ಜ್ಞಾನವಾಗಬೇಕು, ನಮ್ಮ ಗುರಿ ಸತ್ಯ ದರ್ಶನವಾಗಬೇಕು, ನಮ್ಮ ಗುರಿ ಲಿಂಗಾಂಗ ಸಾಮರಸ್ಯ ಆಗಬೇಕು, ನಮ್ಮ ಗುರಿ ಅಂತಿಮ ಸತ್ಯವನ್ನು ಸೇರುವ ಗುರಿ ಆಗಬೇಕೇ ಹೊರತು ಈ ಮೇಲು ಕೀಳಾಟದಲ್ಲಿ ಜೀವನವನ್ನೇ ಹಾಳು ಮಾಡ್ಕೊಳ್ಬಾರ್ದು. ಕೊನೆಯ ದಿವಸ ಎಷ್ಟು ಓಡಿ ನೋಡಿರಿ ನೀವು. ಹಿಲರಿ ತೇನ್ ಸಿಂಗನ ಜೊತೆಗೆ ಹಿಲರಿ ದೊಡ್ಡ ಪರ್ವತವನ್ನೇ ಏರಿದ, ಹಿಮಾಲಯ ಪರ್ವತ ಏರಿದ. ಆದ್ರೆ ಕೊನೆಗೆ 70ನೇ ವಯಸ್ಸಿಗೆ ಅವನಿಗೆ ಸನ್ಮಾನ ಮಾಡಬೇಕು, ಹಿಲೇರಿ ಏರಿದ 50 ವರ್ಷದ ಸಂಭ್ರಮದಲ್ಲಿ ಅಂತ ಒಂದು ಕ್ಲಬ್ನವರೆಲ್ಲ ಕರೆದ್ರೆ ಅವನ ಸ್ಥಿತಿ ಏನಾಗಿತ್ತು ಅಂದ್ರೆ ಅವನಿಗೆ ಕುರ್ಚಿ ಮೇಲಿಂದ ಸ್ಟೇಜ್ ತನ ನಡ್ಕೊಂಡು ಹೋಗಕ್ಕೆ ಬರ್ತಿರ್ಲಿಲ್ಲ. ಬಗಲ ಕೈ ಹಾಕ್ಕೊಂಡು ಎತ್ಕೊಂಡು ಒಯ್ದು ಕೂಡಿಸಿದ್ರು. ಮರುದಿನ ಪತ್ರಿಕೆಯಲ್ಲೆಲ್ಲ ಬಂತು, ಎವರೆಸ್ಟ್ ಏರಿರ್ತಕ್ಕಂತಹ ವೀರನಿಗೆ ಸಹಾಯಕರಿಲ್ಲದೆ ನಡೆಯಲಾಗಲಿಲ್ಲ. ಆ ಪತ್ರಿಕೆ ನ್ಯೂಸ್ ನೋಡಿ ಗಳ 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 ಹತ್ತನಂತವ. ಏರಿದ್ದು ಖರೆ ಅನ್ಲೋ ಅಥವಾ ಈಗ ಸ್ಟೇಜೇ ಏರ್ಲಕ್ಕಾಗಲಾರ್ದು ಖರೆ ಅನ್ಲೋ ಅಂತ. ಅದಕ್ಕೆ ಈ ದ್ವಂದ್ವದ ಹಿಂದೆ ಎಂದೂ ಕೂಡ ನಾವು ಬೀಳಬಾರ್ದು. ಹಾಗೆ ಕೊನೆ ಪಕ್ಷ ನಮಗೆ ನಡಿಲಿಕ್ಕಾಗದೇ ಇದ್ದರೆ ನಡೆಯೋರ ಬೆನ್ನಾದರೂ ತಟ್ಟಬೇಕು. ಇಂತಹ ಅನೇಕ ಜನ ನಿಮ್ಮ ನಡುವೆನೇ ಇರ್ತಾರೆ. ಅದೇ ರೀತಿ ಮಹಾದೇವಿ ನಾವು ನೋಡ್ತೇವೆ, ಎಲ್ಲರಂತೆ ಹುಟ್ಟಿದರೂ ಎಲ್ಲರಂತೆ ಅಲ್ಲದ ವಿಶಿಷ್ಟ ಚೇತನ ಜನಗಳಾಡುವ ಮಾತಿನಿಂದ ತಾಯಿಗೆ ಸಹನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಮಹಾದೇವಿ ಶಾಂತ ಮನಸ್ಸುಗಳಾಗಿ ಇಡ್ತಾಳೆ. ಅವ್ವ ಬೆಟ್ಟದ ಮೇಲೊಂದು ಮನೆ ಮಾಡುವಾಗೆ ವಿಚಾರ ಮಾಡಬೇಕು. ಈ ಲೋಕದಲ್ಲಿ ಹುಟ್ಟಿವಿ ಅಂದ್ರೆ ಹುಟ್ಟುವಾಗೆ ವಿಚಾರ ಮಾಡಬೇಕಾಗಿತ್ತು, ಹುಟ್ಟಿಬೇಕಾಗಿತ್ತಾ ಇಲ್ಲ ಅಂತ. ಅದರ ನಮ್ಮ ಕೈಯಾಗಿದ್ದಿಲ್ಲ. ಆದರೆ ಈಗ ಒಂದು ನಮ್ಮ ಕೈಯಲ್ಲದಲ್ಲ. ಯಾವುದು? ಹುಟ್ಟಿವಿ, ಇನ್ನು ಮುಂದೆ ಹುಟ್ಟಬೇಕಾ ಬೇಡದ ಅನ್ನೋದರ ಈಗ ಅದ. ಇನ್ನು ಹುಟ್ಟದಂತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ಕಡೆ ನೀ ಗಮನ ಕೊಡು, ಅವರ ಮಾತಿನ ಕಡೆ ಗಮನ ಕೊಡಬೇಡ ಅಂದಾಗ ತಾಯಿ ಹೇಳ್ತಾಳೆ, ಅವ್ರಿವ್ರು ಅನ್ನುವ ಮಾತು ಅಲ್ಲಿರಲಿ ಮಹಾದೇವಿ, ಆದರೆ ನನ್ನ ಹೆತ್ತ ಕರುಳೇ ಕಷ್ಟಪಡ್ತದ. ಏನಂತ? ನೀನು ಮದುವೆ ಆಗದೇನೆ ಮಗಳು ಮನೆಯಲ್ಲಿ ಕುಂತ್ರೆ ನನಗೆ ಹೆಂಗೆ ನೋಡಲಿಕ್ಕೆ ಸಹನೆ ಆಗ್ತದ, ಮದುವೆ ಅನಿವಾರ್ಯದ ಮಗಳೇ ಅಂತ ಹೇಳಿದ್ರು. ಯಾಕೆ ಇಲ್ಲಿ ತನಕನೂ ಹೆಣ್ಣು ಮಕ್ಕಳ ಜೀವನ ಅಂದರೆ ಪತಿಯೇ ಪರದೈವ, ಪತಿಯೇ ಸೇವೆಯೇ ಹೆಣ್ಣಿನ ಸೌಭಾಗ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಜಗತ್ತಿನಲ್ಲಿ ನೀನು ಮದುವೆವಲ್ಲ ಅಂತ ತಿಳ್ಕೊಂಡು ಮದುವೆ ಸುಖವನ್ನೇ ತಿರಸ್ಕಾರ ಮಾಡಿದ್ರೆ ಇದು ಹೆಂಗೆ ಸಾಧ್ಯ ಅಂತ ಲಿಂಗಮ್ಮ ಕಳವಳ ಪಡುವಾಗ ನಿಜಕ್ಕೂ ವಿಚಾರ ಮಾಡಿ ನೋಡ್ಬೇಕು. ನಾವು ಜೀವನದಲ್ಲಿ ಮದುವೆ ಅನ್ನೋದು ಬಹಳ ತಿರುವುದು. ಇದೊಂದು ತಿರುವು. ಈ ತಿರುವಿನಲ್ಲಿ ಹೀಗೆ ಕಾಲಿಡ್ತೀವೋ ಇಡೀ ಜೀವನದ 60-70 ವರ್ಷದ ವಯಸ್ಸಿನ ಆಯುಷ್ಯವನ್ನೆಲ್ಲ ನಿರ್ಧಾರ ಮಾಡ್ತಕ್ಕಂಥದ್ದು. ಅಲ್ಲಿಯೇ ಸುಖ ದುಃಖಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದದ? ಈ ಮದುವೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಇದು ತರ್ತದೆ. ಇದರಲ್ಲಿರ್ತಕ್ಕಂತಹ ಮನುಷ್ಯ ಒಂದು ವೇಳೆ ಮದುವೆಯಲ್ಲಿ ಎಡವಿದ ಅಂತ ಕೇಳಿದ್ರೆ ಇಡೀ ಜೀವನ ಒಂದು ನರಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮದುವೆ ಅನ್ನೋದು ಭಾಳ ಮಹತ್ವವಾದ ತಿರುವದ. ಅದಕ್ಕೆ ಅದು ತಿಳಿದವರಿಗೆ ತಿಳಿತದೆ. ಇಲ್ಲದಿದ್ದರೆ ಅದೊಂದು ಆಟದಂಗೆ ಸಹಜವಾಗಿ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮದುವೆ ಅಂತಕ್ಕಂಥ ಮಹತ್ವವಾದ ತಿರುವಿನ ಕಡೆಗೆ ಸ್ವಲ್ಪ ಆಗುವ ಮುನ್ನ ಆದ ನಂತರನೂ ಕೂಡ ಗಮನ ಕೊಡಬೇಕು. ಎಲ್ಲ ದಾರಿ, ಇಡೀ ಜೀವನದ ದಾರಿ ನಿರ್ಧರಿತವಾಗೋದು ಮದುವೆಯ ವಯಸ್ಸಿಗೆ ಬಂದಾಗಲೇ. ಅದಕ್ಕೇನು ಹೇಳ್ತಾರೆ, ಅದು ಟೀನ್ ಏಜ್ ಅಷ್ಟೇ ಥಿಂಕ್ ಏಜ್ ಕೂಡ ಅದು ವಿಚಾರ ಮಾಡ್ತಕ್ಕಂತಹ ವಯಸ್ಸದ. ಮದುವೆ ಅಂದರೆ ಏನು ಅನ್ನೋದು ನಾವು ಸ್ವಲ್ಪ ಯಾಕೆ ಈ ವ್ಯವಸ್ಥೆ ಇಷ್ಟೊಂದು ಪ್ರಬಲವಾಗಿ ಹುಟ್ಟುಕೊಂಡಿತು ಅಂತ ನೋಡಿದರೆ ಇದರ ಜಿಜ್ಞಾಸೆ ಭಾಳ ಜನ ಮಾಡಿದ್ದಾರೆ. ಮದುವೆ ಅನ್ನೋ ವ್ಯವಸ್ಥೆ ಯಾವಾಗಲಿಂದ ಹುಟ್ಟಿತು, ಯಾಕೆ ಹುಟ್ಟಿತು, ಇಷ್ಟೊಂದು ಮದುವೆ ಅನಿವಾರ್ಯನೇ ಅಂತಕ್ಕಂಥ ಭಾವ ಯಾಕೆ ಬಂತು ಅಂತ ಕೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಪ್ರಯತ್ನಪೂರ್ವಕವಾಗಿ, ಅವನು ಪ್ರಯತ್ನ ಮಾಡಬೇಕಾಗಿಲ್ಲ, ಅಪ್ರಯತ್ನಪೂರ್ವಕವಾಗಿ ಅವನಲ್ಲಿ ಮೊದಲೇ ಹುಟ್ಟಿದಾಗಲೇ ಪಿಂಡ ಹೊತ್ತುಕೊಂಡು ಬರ್ತದೆ. 14 ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತಾರೆ, ಹುಟ್ಟು ಗುಣಗಳು ಪ್ರತಿಯೊಬ್ಬರಲ್ಲಿನೂ ಕೂಡ ಇರ್ತವೆ. ಹುಟ್ಟು ಗುಣಗಳ ಒಂದು ಪೂರೈಕೆಗಾಗಿಯೇ ಇಡೀ ಜೀವನ ಮನುಷ್ಯ ಬಡದಾಡ್ತಾ ಇರ್ತಾನೆ. ಹುಟ್ಟು ಗುಣಗಳು ಅವು ಕಲಿತ ಗುಣಗಳಾಗಿ ಪರಿವರ್ತಿತ ಆಗಬೇಕು, ಉದಾತ್ತೀಕರಣಗೊಳ್ಳಬೇಕು. ಭಾಳ ಜನ ಪಶು ಪ್ರಾಣಿಗಳನ್ನು ನಾವು ನೋಡ್ತೀವಿ, ಅವು ಕೇವಲ ಹುಟ್ಟು ಗುಣದಲ್ಲಿ ಮಾತ್ರ ಬದುಕ್ತವೆ. ಉದಾಹರಣೆ ನಾವು 14 ಗುಣಗಳನ್ನು ನೋಡಿದ್ರೆ ಇವೆಲ್ಲ ನಾವು ಈಗಾಗಲೇ ಬದುಕ್ತಾ ಇದ್ದೀವಿ, ಆದರೆ ಹುಟ್ಟು ಗುಣಗಳೇ ಅಂತ ನಮಗೆ ಗೊತ್ತಿಲ್ಲ. ಹುಟ್ಟು ಗುಣಗಳಲ್ಲಿ ಬದುಕ್ತಕ್ಕಂಥ ಮನುಷ್ಯ ಮೊಟ್ಟ ಮೊದಲು ಪಶು ಪ್ರಾಣಿ ಜನಿಸಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಇವು 14 ಗುಣಗಳಿರ್ತವೆ. ಹುಟ್ಟು ಗುಣಗಳು ಮೊದಲನೇದಾಗಿ ಆಹಾರ ಹುಡುಕೋದು. ಯಾರಿಗಿಲ್ಲ ಇದು? ಹುಟ್ಟಿದ ಪಶು ಪ್ರಾಣಿಗಳಿಗೂ ಅದ, ಕ್ರಿಮಿ ಕೀಟಗಳಿಗೂ ಅದ. ಪ್ರತಿಯೊಂದು ವ್ಯಕ್ತಿನೂ ಕೂಡ ಚಲನಶೀಲ ಆಗಿದ್ದು
ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುವವರೆಗೆ ಚಲನಶೀಲ ಆಗೋದು ಯಾವುದ್ರ ಸಲುವಾಗಿ? ಹೊಟ್ಟೆಗಾಗಿನೇ. ನೀವು ನೋಡ್ರಿ, ಒಂದೊಂದು ಸಲ ಅನಿಸ್ತದೆ ನನಗೆ ಈ ಬಸವಗಿರಿಯಲ್ಲಿ ಓಡಾಡುವಾಗ ಪಾಪ ಅನ್ನಿಸ್ತವೆ. ನವಿಲು ಅವೆಲ್ಲ ಇಷ್ಟೊಂದು ಓಡಾಡ್ತಿರ್ತವೆ ಅಂದರೆ ಬೆಳಗ್ಗೆ ಎದ್ದು ಅಂದರೆ ಪೂರ್ಣ ಸೂರ್ಯಾಸ್ತ ಆಗುವವರೆಗೆ ಬರೀ ಹೆಕ್ಕಿ 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 ತಿನ್ನೋದ್ರಲ್ಲೇ ಸಮಯ ಕಳೀತು, ಹುಡ್ಕೋದ್ರಲ್ಲೇ, ಆಹಾರ ಹುಡ್ಕೋದ್ರಲ್ಲೇ. ಮಕ್ಕಳು ಕೂಡ ಹುಟ್ಟಿದಾಗ್ಲೇ ಬಾಯದಲ್ಲಿ ಬೆರಳು ಇಟ್ಕೊಳ್ಳೋಕೆ ಶುರು ಮಾಡ್ತವೆ. ಆಹಾರದ ಪೂರೈಕೆಗಾಗಿ ಜೀವ ಹಪಪಿಸ್ತಾ ಇರ್ತದೆ. ಅದು ಆಹಾರದ ಒಂದು ಹುಡುಕಾಟ. ಇನ್ನು ಎರಡನೇದು ಮೈಥುನ, ಕಾಮ. ಕಾಮದ ಪೂರೈಕೆಗಾಗಿಯೇ ಈ ಮದುವೆ ವ್ಯವಸ್ಥೆ ಹುಟ್ಟುಕೊಂಡಿರ್ತಕ್ಕಂಥದ್ದು. ಮೂರನೇ ಇನ್ಸ್ಟಿಂಕ್ಟ್ ಯಾವುದದ? ಭಯ. ಅದು ತನಗಿಂತ ಹಿರಿದಾದ ಒಂದು ಶಕ್ತಿಯಲ್ಲಿ ಸದಾಕಾಲ ಭಯಭೀತನಾಗಿರ್ತಕ್ಕಂಥ ವ್ಯಕ್ತಿ. ಯಾರು ಎಷ್ಟೇ ಬಹದ್ದೂರ್ ಭಾಳ ಶೂರ ಧೀರ ಅದಾನಂದ್ರೂ ಕೂಡ ಇದು ಹುಟ್ಟಿದಾಗ್ಲಿಂದನೇ ಭಯ ಅನ್ನೋದು ಒಳಗೆ ಬಂದೇ ಬಿಟ್ಟದು. ನೋಡ್ರಿ, ಒಂದು ಏನಾರು ತಟ್ಟೆ ಬಿತ್ತು ಅಂದ್ರೆ ಮಗು ಜಲ್ ಅಂತ ಹೆದರಿ ಬಿಡ್ತದೆ. ಅದಕ್ಕೇನು ಅದು ಏನಾರ ಮಾಡ್ತದಂತ ಭಯ ಹುಟ್ಟಿಲ್ಲ, ಆದರೂ ಕೂಡ ಅದು ಹುಟ್ಟು ಗುಣನೇ ಅದ ಭಯ. ಅದರಲ್ಲಿ ಶಬ್ದಕ್ಕೆ ಬೆಚ್ಚಿ ಬೀಳ್ತದೆ, ಸಿಟ್ಟಿನ ಒಂದು ಶಬ್ದಗಳಿಗೆ ಅದು ಬೆಚ್ಚಿ ಬೀಳೋದು, ಯಾವುದೇ ವಸ್ತುಗಳು ಬಿದ್ದಾಗ ಬೆಚ್ಚಿ ಬೀಳೋದು ನಾವು ನೋಡ್ತೀವಿ. ಇನ್ನೊಂದು ಜಿಗುಪ್ಸೆ. ಪ್ರತಿ ಮನುಷ್ಯನಲ್ಲಿ ಇದು ಇಷ್ಟೊಂದು ಸ್ಟ್ರಾಂಗ್ ಅದ ಅಂದರೆ ಜಿಗುಪ್ಸೆ ಅಂತಕ್ಕಂಥದ್ದು. ಈಗ ನಾವು ಒಂದು ವೇಳೆ ಮಗು, ನೀವು ತಾಯಂದ್ರಿಗೆ ಗೊತ್ತು, ಹಾಲು ಕುಡಿತದೆ. ಕರು ಆಕಳ ಕೆಚ್ಚಲಲ್ಲಿ ಹಾಲು ಕುಡಿತದೆ. ಹಾಲು ಕುಡಿದು 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 ಹೊಟ್ಟೆ ತುಂಬಿದ ಮೇಲೆ ಏನು ಮಾಡ್ತದೆ ಹೇಳ್ರಿ? ಬಿಟ್ಟು ಬರಲ್ಲ ಅದು. ಇನ್ನು ಹಾಲು ಬರ್ತಿರ್ತಾವ, ಇದಕ್ಕೆ ಕುಡಿಯೋಕ್ಕಾಗಲ್ಲ. ಅವಾಗ ಏನು ಮಾಡ್ತದೆ? ಅದು ಒದಿಲ್ ಹಿಂಗೆ ಹೊಡ್ಯಾಕೆ ಶುರು ಮಾಡ್ತದೆ. ತಾಯಂದ್ರಿಗೆ ಮಕ್ಕಳು ಕೂಡ ಹಂಗೆ ಮಾಡ್ತಾವಲ್ಲ. ಅವಾಗ ನೀವು ಅಂತೀರಿ ಇದು ಕಸ್ತದ ಬಿಡು, ಇದು ಸಾಕಾಗ್ಯದ ಇದಕ್ಕೆ ಅಂತ ಬಿಟ್ಟು ಬಿಡ್ತಾರೆ. ಅಂದ್ರೆ ಸುಮ್ಮನೆ ಬಿಡಲ್ಲ. ಅದು ಜಿಗುಪ್ಸೆ ಯಾವಾಗ ಬರ್ತದಂದರೆ ವಸ್ತು ಎದುರಿಗಿನ್ನ ಭಾಳ ಅದ, ತನಗೆ ಸಾಮರ್ಥ್ಯ ಇಲ್ಲ, ಅವಾಗ ಅದು ಜಿಗುಪ್ಸ ಬರೋಕ್ಕೆ ಶುರು ಆಯಿತು. ಹಾಲಾರ ಬರ್ತಾವ ತಾಯಿ ಹೊಟ್ಟೆಗೆ, ತನಗಾರ ಹೊಟ್ಟೆ ತುಂಬೇದು, ಅದ್ರ ಸುಮ್ಮನೆ ಬಿಡಂಗಿಲ್ಲ. ಜಿಗುಪ್ಸೆ ಅಂತದು ಅನುಭವಿಸಿ 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 ಜಿಗುಪ್ಸೆ ಬರ್ತದೆ. ಅದಕ್ಕಾಗಿಯೇ ಮಕ್ಕಳು ಈ ವರ್ತನೆ ಮಾಡ್ತಾ ಇರ್ತಾರೆ. ಮುದುಕರಾದ ಮೇಲೆ ಸತಿಪತಿಯವರು ಕೂಡ ನೀವು ನೋಡ್ರಿ ಎಷ್ಟು ಜಗಳ ಆಡ್ತಾರ. ಎಷ್ಟು ಜಗಳ ಆಡ್ತಾರಂದ್ರೆ ಕೇಳಬೇಡ್ರಿ, ಮೊಮ್ಮಕ್ಕಳೇ ಬಿಡಿಸ್ಬೇಕು ಅವ್ರ ಜಗಳ. ಅಷ್ಟೊಂದು ಜಗಳ ಆಡ್ತಿರ್ತಾರೆ. ಯಾಕೆ ಜಗಳ ಆಡ್ತಾರೋ ಗೊತ್ತಿಲ್ಲ. ಅಷ್ಟು ಜಿಗುಪ್ಸ. ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ. ಕೆಲವರ ವಯಸ್ಸಾದ ಮೇಲೆ ಬೇರೆ ಬೇರೆ ಉಳಿದವ್ರು ನೋಡ್ತೀವಿ, ಅಲ್ಲೇ ಇರೋಣ ಇಲ್ಲೇ. ಇಂಥ ಜಿಗುಪ್ಸಾ ಭಾವ ಇದು ಕೂಡ ಒಂದು ಹುಟ್ಟುಗುಣನೇ ಅದ. ಪಡೆದು ಭೋಗಿಸಿ ಸಾಕಾದಾಗ ಮನುಷ್ಯನಿಗೆ ಜಿಗುಪ್ಸೆ ಬರ್ತದೆ. ಇನ್ನು ಐದನೇದು ಕುತೂಹಲ, ಕ್ಯೂರಿಯಾಸಿಟಿ ಅಂತ ನಾವೇನು ಹೇಳ್ತೀವಿ. ಪ್ರತಿಯೊಬ್ಬರಲ್ಲಿನೂ ಕೂಡ ನೀವು ಏನಾರ ನೋಡಬೇಡ ಅಂದ್ಗಳಿಗೇನೆ ಏನು ಹುಡ್ತದ? ಯಾರಿಗಾರ ಹೇಳ್ರಿ, ನಾವಿಬ್ರು ಕುಂತಲ್ಲಿ ಮಾತಾಡ್ತೀವಿ, ನೀವು ಕೇಳಿಸ್ಕೋಬೇಡ ಅಂತೇಳಿ ಹೋಗ್ರಿ. ಪಕ್ಕ ನೀವು 8 ಪೀಸು ಮಾತಾಡಿದ್ರೆ ಅವರು ಎಷ್ಟು ಚಂದ ಕೇಳಿಸ್ಕೋಬೇಕು ಅಟ್ಟೆಲ್ಲ ಕೇಳಿಸ್ಕೊತಾರೆ. ಕುತೂಹಲ ಮನುಷ್ಯನಲ್ಲಿದು ನೀವು ಎಷ್ಟೇ ದಬಾಯಿಸಿಟ್ರೂ ಕೂಡ ಇಡ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲಿನೂ ಕುತೂಹಲ ಅದ. ನೋಡಬೇಡ ಅಂದಿದ್ದು ನೋಡ್ತದ, ಕೇಳಬೇಡ ಅಂದಿದ್ದು ಕೇಳ್ತದ, ಮಾಡಬೇಡ ಅಂದಿದ್ದು ಮಾಡ್ತದ. ಮಾಡಿ ನೋಡೋಣ ಅನ್ನುವ ಒಂದು ಕುತೂಹಲ ಮನುಷ್ಯನಲ್ಲಿ ಯಾವಾಗಲೂ ಅನ್ನೋದು. ಈ ಜಗತ್ತಿನ ಈ ಕುತೂಹಲ ಒಂದು ವೇಳೆ ಇರ್ತಿರ್ಲಿಲ್ಲ ಅಂದ್ರೆ ಜಗತ್ತು ಇಷ್ಟೊಂದು ವಿಜ್ಞಾನದ ಆವಿಷ್ಕಾರಗಳಾಗ್ತಾನೇ ಇರಲಿಲ್ಲ. ಕುತೂಹಲಕ್ಕಾಗಿಯೇ ಮಾಡ್ತಾ 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 ಹೋಗಿರ್ತಕ್ಕಂಥ ಆವಿಷ್ಕಾರಗಳಿವೆಲ್ಲ. ನೀವು ನೋಡ್ರಿ, ನ್ಯೂಟನ್ ಗಿಡದ ಕೆಳಗೆ ಮಲಗಿದ್ದ, ಸೇಬು ಹಣ್ಣು ಬಿದ್ದು ಕೂಡಲೇ ಅವನಿಗೆ ಅನಿಸ್ತು ಮ್ಯಾಕ್ಯಾಕೆ ಹೋಗಲ್ಲೈತು, ಕೆಳಗೆ ಯಾಕೆ ಬಂತು, ಶುರು ಆಯ್ತು ಕುತೂಹಲ. ಅವಾಗ ಅವನು ಶುರು ಮಾಡ್ದ ಪ್ರತಿ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಎಷ್ಟದ ಅಂತಕ್ಕಂಥದ್ದನ್ನು. ಮೇಡಮ್ ಕ್ಯೂರಿ ಮಿಂಚ್ತಕ್ಕಂತಹ ವಸ್ತುವನ್ನು ನೋಡಿ, ರೇಡಿಯಂ. ಮೇಡಮ್ ಮೇರಿ ಕ್ಯೂರಿ ಕಂಡುಹಿಡ್ದಳಕ್ಕೆ ರೇಡಿಯಂ ಕಂಡುಹಿಡ್ದಿದ್ದು. ಜೊತೆಗೆ ಗೆಲಿಲಿಯೋ ಭೂಮಿ ತಿರುಗ್ತದೆ, ಸೂರ್ಯ ನಿಶ್ಚಲವಾಗಿದ್ದಾನೆ ಅಂತ ಕಂಡುಹಿಡ್ತಕ್ಕಂಥ ಗೆಲಿಲಿಯೋ ಹೆಂಗೆ ಕಂಡುಹಿಡ್ದ ಅಂದರೆ ಅವನೇನು ಆಕಾಶ ಕಾಯಗಳನ್ನು ಅಭ್ಯಾಸ ಮಾಡ್ಬೇಕಂತ ಹೋಗಿಲ್ಲ. ಗೆಲಿಲಿಯೋನ ತಾಯಿ ಅವನು ಕೂಸಿದ್ದಾಗಲೇ ಸತ್ತೋಗಿದ್ದಳಂತ. ಎಲ್ಲರ ಅಮ್ಮಗೂ ನೋಡಿ 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 ಆ ಗೆಲಿಲಿಯೋ ನಮ್ಮವ್ವ ಎಲ್ಲಿ ಅಂತ ಅಪ್ಪಗೆ ಪೀಡಿಸ್ತಿದ್ದ. ನಮ್ಮಮ್ಮ ಅಂತ ಪೀಡಿಸುವಾಗ ಅವರಪ್ಪ ಏನು ಹೇಳಬೇಕು ತಿಳಿತಿರ್ಲಿಲ್ಲ. ಭಾಳ ಸಲ ಹಠ ಮಾಡಿ ಹೇಳ್ತಿತ್ತು ಮಗ ಅದು ಗೆಲಿಲಿಯೋ. ಆವಾಗ ಅವರಪ್ಪ ಒಂದು ಉಪಾಯ ಹುಡ್ಕೊಂಡೇನಂದ್ರೆ ಆಕಾಶ ತೋರಿಸೋದು, ಅಲ್ಲಿ ನಕ್ಷತ್ರಗಳವ ನೋಡು, ಅದರೊಳಗೆ ನಿಮ್ಮವ್ವ ಒಬ್ಬಕ್ಕೆ ಹೇಳ ಮಾತಾಡಿಸು ಅಂತ ಹೇಳ್ತಿತ್ತು. ಹುಡ್ಕೋ ನಿಮ್ಮವ್ವಗ ಅಂತೇಳಿ. ಅವ ದಿನ ಆಕಾಶ ನೋಡಿ 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 ಗೆಲಿಲಿಯೋ ಈ ಒಂದು ಆಕಾಶ ಕಾಯಗಳ ಅಧ್ಯಯನಕ್ಕೆ ಕುತೂಹಲದಿಂದ ತಮ್ಮ ತಾಯಿ ಹುಡುಕಕ್ಕೆ ಹೋಗಿ ಅವನು ಈ ಭೂಮಿಯ ಚಲನೆಯನ್ನು ಗುರುತಿಸಿದ. ಇನ್ನು ನಾವು ನೋಡ್ತೀವಿ, ಕುತೂಹಲಗಳೇ ಅನೇಕ ವಿಜ್ಞಾನದ ಆವಿಷ್ಕಾರಗಳಿಗೆ ಕಾರಣೀಭೂತ ಆಗಿದ್ದಾವೆ. ಅಧ್ಯಾತ್ಮನೂ ಕೂಡ ಕುತೂಹಲದಿಂದನೇ ಪ್ರಾರಂಭ ಆಗಿದ್ದು. ಈ ಹುಟ್ಟು ಸಾವುಗಳನ್ನು ಏನವ? ಮನುಷ್ಯ ಹುಟ್ತಾನಂದ್ರೆ ಹೆಂಗು, ಎಲ್ಲಿಂದ ಬರ್ತಾನೆ? ಸಾಯ್ತಾನಂದ್ರೆ ಎಲ್ಲಿಗೆ ಹೋಗ್ತಾನೆ?
ಈ ಹೋಗೋ ಎಲ್ಲಿಗೆ ಹೋಗ್ತಾನ, ಬರವ ಎಲ್ಲಿಂದ ಬರ್ತಾನ, ಈ ಹೋಗುವ ಬರುವ ದಾರಿ ಹುಡ್ಕೋದ್ ಸಲುವಾಗಿನೇ ಇಡೀ ಬದುಕಿನಲ್ಲಿ ಅಧ್ಯಾತ್ಮ ತುಂಬಿಕೊಂಡದ. ಇದೂ ಕೂಡ ಒಂದು ಕುತೂಹಲನೇ ಅದ. ಅದಕ್ಕಾಗಿ ಇಂಥ ಅನ್ವೇಷಣೆಯ ಮಾರ್ಗವಾಗ್ತಕ್ಕಂಥದ್ದು ಕುತೂಹಲ. ಇದು ಮನುಷ್ಯನಲ್ಲಿ ಹುಟ್ಟುಗುಣ. ಯಾರದನ್ನು ಬೆಳೆಸ್ತೀವಿ, ಯಾರದನ್ನು ಮೊಟಕುಗೊಳಿಸ್ತೀವಿ. ಇನ್ನು ವಾತ್ಸಲ್ಯ, ಪ್ರೇಮ ಎಂತಹ ಕ್ರೂರವಾದ ಹುಲಿನೇ ಅದ ಅಂದರೂ ಕೂಡ ಅದು ತನ್ನ ಮಕ್ಕಳನ್ನು ಹಾಲು ಕೊಟ್ಟು ಪೋಷಣೆ ಮಾಡ್ತದೆ. ಪ್ರೇಮದಿಂದ ಚೆಲ್ಲಾಟ ಆಡ್ತದೆ, ಸಲ್ಲಾಪ ಆಡ್ತದೆ. ನಾವು ನೋಡ್ತೀವಿ ಎಂಥ ಕ್ರೂರಿನೇ ಇರಲಿ, ದರೋಡೆಕೋರನೇ ಇರಲಿ, ಎಂಥ ಕ್ರೂರ ಮೃಗನೇ ಇರಲಿ, ಅದರಲ್ಲಿ ಕೂಡ ಮಕ್ಕಳನ್ನು ಹೊತ್ತು ಸಾಕ್ತಕ್ಕಂತಹ ವಾತ್ಸಲ್ಯ ಭಾವ ಅದ. ನಾವು ನೋಡ್ತೀವಿ ಆ ವಾತ್ಸಲ್ಯ ಭಾವ ಒಂದು ವೇಳೆ ಇರದೇ ಇದ್ರೆ ಈ ಜಗತ್ತಿನಲ್ಲಿ ಒಟ್ಟಿನಷ್ಟು ಪಿಂಡ ಬೆಟ್ಟದಷ್ಟಾಗಿ ಬೆಳೀತಿರ್ಲಿಲ್ಲ. ಎಂತಹ ವಾತ್ಸಲ್ಯ ಅದ, ಎಂಥ ವಾತ್ಸಲ್ಯ ಅದ ತಾಯಿಗೆ ಅಂತ ಕೇಳಿದ್ರೆ, ಎಂದೆಂದೆಂದೆಂದು ಹುಡುಗಿ ಇದ್ದಾಗ ಯಾರ್ದಾರ ಸ್ವಲ್ಪ ಹೊಲಸು ನೋಡ್ರೆ ಮುಖ ಮುಚ್ಕೊಂಡು ಓಡಾಡ್ತಿದ್ರು. ಅಲ್ಲಿ ಊಟನೇ ಹೋಗ್ತಿರ್ಲಿಲ್ಲ ಆಕೆಗೆ. ಈಗ ಮಡಿಲಾಗೆ ಎಲ್ಲ. ಯಾವಾಗ ತಾಯಿ ಆಗ್ತಾಳೋ ತನ್ನ ಹೊಟ್ಟೆ ಮೇಲೆ ಎಲ್ಲ ಒಂದು ಕಡೆಯಿಂದ ಆ ಕಡೆ ಸರಿಸ್ತಾಳೆ, ಒಂದು ಕಡೆಯಿಂದ ಊಟ ಮಾಡ್ತಿರ್ತಾಳೆ. ಆಶ್ಚರ್ಯ ಆಗ್ತದಲ್ಲ ನಿಮಗೆ? ಹುಡುಗಿ ತಾಯಿ ಆದಾಗ ವಾತ್ಸಲ್ಯ ಎಷ್ಟೊಂದು ಅಪರಿಮಿತವಾಗಿ ಬೆಳೆದಿರ್ತದ ತಾಯಿಯಲ್ಲಿ ನೀವು ನೋಡಬೇಕು. ಹಂಗಂತಾನೆ ಮಕ್ಕಳು ಬೆಳೀತಾರೆ. ಇಲ್ಲದೇ ಇದ್ರೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಬೆಳೆಸೋದೊಂದು ಕರ್ತವ್ಯ ಅಂತ ಏನಾರ ನಮ್ಗೆ ಹಚ್ಕೊಟ್ಟಿದ್ರೆ ಬೆಳಿತಿದ್ರ ಮಕ್ಕಳು? ಈಗ ಹೆಂಗೆ ಆಫೀಸ್ ಹಾಳಾಗ್ಯಾವ, ಮನೆಗಳು ಹಾಳಾಗಿ ಹಂಗೆ ಹಾಳಾಗ್ತಿದ್ವು, ಬೆಳೀತಿರ್ಲಿಲ್ಲ. ಮಕ್ಕಳು ಬೆಳೆಯೋದು ಅದು ವಾತ್ಸಲ್ಯ ಅದ. ಅದಕ್ಕೆ ಸರ್ದಾರ್ಜಿ ಒಬ್ಬ ಕೇಳದನಂತ, ಪಾಪ ಜರ ಮುಗ್ದಿರ್ತಾರ ಅವರು. ಕೇಳದನಂತ ಮಾಲಕಗೆ, ಏನಂತ ಕೇಳ್ತಾನೆ, ಸಾಬ್ ಪ್ಯಾರ್ ಭಿ ಏಕ್ ಕಾಮ್ ಹೋತಾ ಹೈ ಕ್ಯಾ ಅಂದನಂತ. प्यार भी एक काम होता है क्या अंदर अवंता नहीं प्यार काम नहीं होता है, प्यार प्यार ही होता है। हाँ वही बोल रहा हूँ मैं, अगर प्यार भी एक काम होता है तो आप अपने बीवी बच्चों को हमसे ही काम करवा देते थे ಅಂತ. ಹೌದಿಲ್ಲ? ಅದೊಂದು ಕರ್ತವ್ಯ ಅದನ. ಪ್ಯಾರ್, ಪ್ರೀತಿ, ವಾತ್ಸಲ್ಯ ಅದು ಒಳಗಿನಿಂದ ಉಕ್ಕಿ ಬರ್ತದೆ. ತಾಯಿ ಎಷ್ಟೋ ಅನುಭವಿ ಇರ್ತಾಳೆ. 10 ಮಕ್ಕಳು ಹೆತ್ತು ಪೊರದಕ್ಕಿ ತಾಯಿ ಇರ್ತಾಳೆ. ಇದು ಒಂದೇ ಹಡ್ದಿರ್ತಾಳೆ ಆಕಿ ಮಗಳು. ಆದರೂ ಕೂಡ ಅವ್ರ ಅವ್ವ ಹೇಳ್ತಿರ್ತಾಳೆ, ಹಳ್ಳು ಕೆಳಗೆ ಬಿತ್ತು ನೋಡಿ, ಹಳ್ಳಗೆ ಎತ್ತುಗೋ, ಅದಕ್ಕೆ ಚಂದ ಕುಡಿಸು, ಸ್ವಚ್ಛ ಮಾಡು, ಎಷ್ಟು ಚಂದ ಹೇಳ್ತಿರ್ತಾಳೆ. ಆಕೆ 10 ಈಕಿಗೆಲ್ಲ ಆಕೆನ ಬೆಳೆಸಿರ್ತಾಳೆ. ಆಕಿ ನೆನಪು ಹೋಗಿರ್ತದೆ. ಅಂದ್ರೆ ವಾತ್ಸಲ್ಯ ಸುಮ್ಮನೆ ಕೂಡೋಡಲ್ಲ ಅದು.